ಎಲ್ಲರಿಗೂ ಜಗದ್ರಕ್ಷಕ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಶುಭ ಹಾರೈಕೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂಥ ತಂದೆ, ಮಗ, ಪವಿತ್ರಾತ್ಮನಾಗಿರುವಂಥ ಯೇಸು ಕ್ರಿಸ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ಸಂದೇಶ ಕೊಡಲಿಕ್ಕೆ ನೀನು ನನಗೆ ನಿನ್ನ ಅಭಿಷೇಕ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಬಲದಿಂದ ತುಂಬಿಸು. ನನ್ನ ತುಟಿ, ನಾಲಿಗೆ, ಗಂಟಲುಗಳನ್ನು, ಆಲೋಚನೆಗಳನ್ನು ಮುಟ್ಟು ಅವೆಲ್ಲವೂ ನಿನ್ನ ಅಧೀನತ್ವದಲ್ಲಿ ಕಾರ್ಯನಿರ್ವಹಿಸುವಂತೆ ಕೃಪೆ ಮಾಡು. ಈ ಸಂದೇಶದಿಂದ ನೀನು ಮಾತ್ರ ಘನಮಾನ ಮಹಿಮೆ ಹೊಂದಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಬೇಕೆಂದು ಯೇಸುವೆ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ, ಆಮೆನ್. ಈ ಹೊತ್ತು ನಾನು ಕೊಡುವಂಥ ಸಂದೇಶ ಏನೆಂಬುದಾಗಿ ನೋಡಿದರೆ, ದೇವರ ಮಕ್ಕಳು ಯಾರು ಎಂಬುದಾಗಿ. ಅನೇಕರು ಹೇಳ್ತಾರೆ, ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಆಲಯಕ್ಕೆ ಹೋಗುತ್ತೇನೆ, ನಾನು ಪ್ರಾರ್ಥನೆ ಮಾಡುತ್ತೇನೆ, ದೇವರ ಆತ್ಮನ ಅಭಿಷೇಕ ನನ್ನಲ್ಲಿದೆ, ನಾನು ದೇವರ ಮಗನೆಂಬುದಾಗಿ. ಆದರೂ ಕೂಡ ಇವೆಲ್ಲವುಗಳು ತಪ್ಪು ಎಂಬುದಾಗಿ ಹೇಳಲಿಕ್ಕಾಗುವುದಿಲ್ಲ. ಆದರೆ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ, ಸತ್ಯವೇದದ ಅಧ್ಯಾಯಕ್ಕೆ ಅನುಗುಣವಾಗಿ ನಾವು 5 ರೀತಿಯ ವಿಷಯಗಳನ್ನು ಅಥವಾ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ನಿಜವಾಗಿ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯತೆ ಉಂಟು. ಮೊದಲನೇದು, ದೇವರ ಮಕ್ಕಳು ಯಾರೆಂಬುದಾಗಿ ನೋಡುವಾಗ, ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾರ್ಯಾರು? ಅವ್ರು ಯಾರೇ ಇರಬಹುದು. ಕ್ರೈಸ್ತರಿರ್ಬೋದು, ಕ್ರೈಸ್ತರೇತರಿರ್ಬೋದು, ಜಗತ್ತಿನ ಯಾವುದೇ ಭಾಗದ ಜನರಿರಬಹುದು. ಅವರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೋ ಅಥವಾ ಆತನನ್ನು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವತ್ತು ದೇವರ ಮಕ್ಕಳಾಗುವ ಅಧಿಕಾರ ಬರಬೇಕಾಗಿದ್ದರೆ ಮೊದಲನೇದಾಗಿ ತ್ರೈಕ ದೇವರಾಗಿರುವಂಥ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡಬೇಕಾಗಿರುವಂಥದ್ದು ಬಹಳ ಅವಶ್ಯವಾಗಿರುವಂಥ ಸಂಗತಿಯಾಗಿದೆ. ಹಾಗಾದರೆ ನಂಬಿಕೆ ಅಂದರೆ ಏನು? ಇಬ್ರಿಯ 11:1 ಬರೆಯಲ್ಪಟ್ಟಿದೆ, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವುದು, ನಾವು ನಿರೀಕ್ಷಿಸುವವುಗಳ ಬಗ್ಗೆ ಭರವಸೆಯಿಂದಿರುವುದು ನಂಬಿಕೆಯಾಗಿದೆ. ಕಣ್ಣಿಗೆ ಕಾಣುವಂಥ ಭೌತಿಕ ವಸ್ತುಗಳಾಗಲಿ, ವ್ಯಕ್ತಿಗಳಾಗಲಿ, ಅಥವಾ ಮನೆಯಾಗಲಿ, ಏನೇ ಆಗಲಿ ಅವು ಶಾಶ್ವತವಾಗಿರುವುದಿಲ್ಲ. ಯಾವುದು ಕಣ್ಣಿಗೆ ಕಾಣುವುದಿಲ್ಲವೋ ಅದು ಶಾಶ್ವತವಾಗಿರುವಂಥದ್ದು. ಇವತ್ತು ಪರಲೋಕ ಕಣ್ಣಿಗೆ ಕಾಣುವುದಿಲ್ಲ, ಶಾಶ್ವತವಾಗಿರುತ್ತದೆ. ಅದೇ ರೀತಿಯಾಗಿ ನಾವು ನಿರೀಕ್ಷಿಸುವವುಗಳ ಬಗ್ಗೆ ಭರವಸೆಯಿಂದಿರಬೇಕು. ನಮ್ಮ ನಿರೀಕ್ಷೆ ಏನಾಗಿದೆ? ಪರಲೋಕ ಸಂಸ್ಥಾನವಾಗಿದೆ, ದೇವರ ಒಂದು ಮನೆಯಾಗಿದೆ. ಅದನ್ನು ನಾವು ಕೂಡ ನೋಡಿಲ್ಲ, ಅದರ ಬಗ್ಗೆ ನಾವು ವಿಶ್ವಾಸದಿಂದಿರಬೇಕೆನ್ನುವಂಥದ್ದು ನಂಬಿಕೆ ಒಂದು ಪ್ರತೀಕವಾಗಿದೆ. ಆ ಹೊತ್ತಿನ ದಿನ ಲಾಜರು ಸತ್ತಿದ್ದಾಗ ಮಾರ್ತಳಿಗೆ ಯೇಸು ಹೇಳಿರುವಂಥ ಮಾತೇನೆಂಬುದನ್ನು ನೋಡಿದರೆ ಯೋಹಾನ 11:40 ಬರೆಯಲ್ಪಟ್ಟಿದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಇವತ್ತು ನಂಬಿಕೆ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದ ಘಟ್ಟವನ್ನು ಅಥವಾ ಸ್ಥಾನವನ್ನು ಅಲಂಕರಿಸುವಂಥದ್ದಾಗಿದೆ. ಏನೆಂಬುದಾಗಿ ನೋಡುವಾಗ, ನಂಬಿದರೆ ಮಾತ್ರ ನಾವು ನಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಉಂಟು. ಅದೇ ಇಬ್ರಿಯ 11:6 ಬರೆಯಲ್ಪಟ್ಟಿದೆ, ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ. ನಮ್ಮಲ್ಲಿ ನಂಬಿಕೆ ಇಲ್ಲದೆ ಹೋದರೆ ನಾವು ಪ್ರಾರ್ಥನೆ ಮಾಡಿದ್ರೂ ವ್ಯರ್ಥ, ಆರಾಧನೆಗೆ ಬಂದರೂ ವ್ಯರ್ಥ, ಸತ್ಯವೇದ ಪಾಠ ಮಾಡಿದರೂ ಕೂಡ ವ್ಯರ್ಥ. ಅದು ದೇವರ ವಾಕ್ಯ ಹೇಳ್ತದೆ, ನೀವು ದೇವರನ್ನು ಮೆಚ್ಚಿಸಬೇಕಾದ್ರೆ ನಂಬಿಕೆ ಬೇಕು. ನಂಬಿಕೆ ನಿಮ್ಮಲ್ಲಿ ಇಲ್ಲದೆ ಹೋದರೆ ನೀವು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಈ ನಂಬಿಕೆ ಎಲ್ಲಿಂದ ಬರಬೇಕೆಂಬುದಾಗಿ ಆಲೋಚನೆ ಮಾಡಬೇಕಾಗಿದೆ. ಯಾಕೆಂಬುದಾಗಿ ನೋಡುವಾಗ, ಇವತ್ತಿನ ದಿನ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸುವಂಥ ದೇವರಾಗಿದ್ದಾನೆ. ಇವತ್ತಿನ ದಿನ ದೇವರು ಹೇಳುವಂಥ ಮಾತೇನೆಂಬುದಾಗಿ ನೋಡುವಾಗ, ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ನಂಬಿಕೆಟ್ಟು ಸ್ಥಿರ ಚಿತ್ತದಿಂದ ನಮಗೆ ನೇಮಕವಾದ ಓಟವನ್ನು ಓಡೋನೆಂಬುದಾಗಿ ಇಬ್ರಿಯ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ 12:2. ಅದಕ್ಕಾಗಿ ಇವತ್ತು ದೇವರು ಹೇಳುವಂಥ ಮಾತೇನೆಂಬುದಾಗಿ ನೋಡುವಾಗ, ಇವತ್ತಿನ ದಿನ ನಮಗೆ ನಂಬಿಕೆ ಕೊಡುವಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ತಂದೆಯೂ ಇದ್ದಾನೆ, ಪವಿತ್ರಾತ್ಮನೂ ಇದ್ದಾನೆ. ಆತನನ್ನೇ ನಾವು ದೃಷ್ಟಿ ಇಟ್ಟು ಅವನ ಮೇಲೆ ನಂಬಿಕೆ ಇಡುವಾಗ
ಅವನೇ ನಂಬಿಕೆಯನ್ನು ಹುಟ್ಟಿಸುವವನಾಗಿದ್ದಾನೆ, ನಂಬಿಕೆಯನ್ನು ಒದಗಿಸುವವನಾಗಿದ್ದಾನೆ. ಆತನನ್ನೇ ನಾವು ನಂಬಿದರೆ, ಆತನನ್ನೇ ಯೇಸು ಕ್ರಿಸ್ತನನ್ನೇ ಹೊಂದಿಕೊಂಡರೆ ನಾವು ಮೊದಲನೇದಾಗಿ ನಂಬಿಕೆಯಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಉಂಟು, ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯತೆ ಉಂಟು, ಅದು ಖಂಡಿತವೂ ಕೂಡ. ಎರಡನೇದಾಗಿ, ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ರೋಮಾಯ 8:14 ಬರೆಯಲ್ಪಟ್ಟಿದೆ. ನಾವು ಯೇಸು ಕ್ರಿಸ್ತನನ್ನು ಮಾತ್ರ ನಂಬಿದರೆ ಸಾಲದು, ದೇವರ ಆತ್ಮನ ನಡೆಸಿಕೊಳ್ಳಬೇಕು. ತಂದೆಯಾಗಿರುವಂಥ ಯೆಹೋವ ದೇವರು ಯೇಸು ಕ್ರಿಸ್ತನ ಲೋಕಕ್ಕೆ ಕೊಟ್ಟಿರುವಂಥದ್ದು ನಮ್ಮ ಪಾಪಗಳ ನಿವಾರಣೆಗಾಗಿ. ಯೇಸು ಕ್ರಿಸ್ತನು ಕೂಡ ನಮ್ಮ ಪಾಪ ನಿವಾರಣೆ ಮಾಡಿ ಶಿಲುಬೆಯಲ್ಲಿ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ತನ್ನ ಪ್ರಾಣ ಕೊಟ್ಟು ಹೋಗುವುದಕ್ಕಿಂತ ಮುಂಚೆ ನಮಗೆ ಹೇಳ್ದಾನೆ, ನಾನು ಹೋದ ನಂತರ ಇನ್ನೊಬ್ಬ ಸಹಾಯಕ ನಿಮಗೆ ಕಳಿಸ್ತಾನೆ, ಆತನೇ ದೇವರಾತ್ಮನು, ಪರಿಶುದ್ಧಾತ್ಮನು, ಪವಿತ್ರಾತ್ಮನು ಎಂಬುದಾಗಿ ಯೇಸು ಹೇಳಿರುವಂಥ ಮಾತಾಗಿದೆ. ಅದಕ್ಕಾಗಿ ಎರಡನೇ ಸಂಗತಿ, ದೇವರಾತ್ಮನಿಂದ ನಾವು ನಡೆಸಿಕೊಳ್ಳದೆ ಹೋದರೆ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯತೆವಿಲ್ಲ. ಯಾಕೆಂಬುದಾಗಿ ನೋಡುವಾಗ ಪವಿತ್ರಾತ್ಮನೇ ನಾವು ದೇವರ ಮಕ್ಕಳು ಎಂಬುದಾಗಿ ಸಾಕ್ಷಿ ಕೊಡುವಂಥವನಾಗಿದ್ದಾನೆ. ರೋಮ 8:16 ಬರೆಯಲ್ಪಟ್ಟಿದೆ. ನಾವು ದೇವರ ಮಕ್ಕಳನ್ನು ಸಾಕ್ಷಿ ಬೇಕು. ಅಲ್ಲಿ ಒಬ್ಬರಿಬ್ಬರು ಮೂವರು ಸಾಕ್ಷಿ ಇದ್ದರೆ ಅದು ಸಾಬೀತಾಗ್ತದೆ, ಸಿದ್ಧವಾಗುತ್ತದೆ, ಅದು ಸ್ವೀಕರಿಸಲ್ಪಡುತ್ತದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ ಏನೆಂಬುದಾಗಿ ನೋಡುವಾಗ, ಪವಿತ್ರಾತ್ಮನೇ ನಾವು ದೇವರ ಮಕ್ಕಳೇ ಒಂದು ಸಾಕ್ಷಿ ಕೊಡುವಾತನಾಗಿರುವಾಗ ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕು. ಆಗಲೇ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯತೆ ಉಂಟು. ಅಷ್ಟು ಮಾತ್ರ ಯಾಜಕಕಾಂಡ 19:2 ಬರೆಯಲ್ಪಟ್ಟಿದೆ, ನಿಮ್ಮ ದೇವರಾಗಿರುವ ಯೆಹೋವನು ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು. ನಮ್ಮ ಯೆಹೋವ ದೇವರು ಈಗ ಪರಿಶುದ್ಧನಾಗಿದ್ದಾನೆ. ಇನ್ನು ನಾವು ಆತನ ಮಕ್ಕಳಾಗಬೇಕಾಗಿದ್ದರೆ ನಾವು ಕೂಡ ಪರಿಶುದ್ಧರಾಗಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅದಕ್ಕಾಗಿ ಈ ರೋಮ 8:6 ಹೇಳ್ತಿದೆ, ದೇಹದ ಆಶೆಗಳನ್ನು ನೀವು ಲಯ ಮಾಡಲಿಕ್ಕೆ ದೇವರಾತ್ಮನಿಗೆ ಒಳಗಾಗಬೇಕು. ದೇಹದಿಂದ ಬರುವಂಥ ಶರೀರದ ಆಶೆ, ಎಲ್ಲ ಮಣ್ಣಿನ ಆಶೆ, ಬದುಕಿನ ಬಾಳಿನ ಡಂಬ ಅನ್ನುವಂಥವುಗಳು ನಮ್ಮನ್ನು ದೇವರಾತ್ಮನಿಂದ ವಿಭಜಿಸುವಂಥವುಗಳಾಗಿವೆ. ಅದನ್ನು ನಾವು ಜಯಿಸಬೇಕಾಗಿದ್ದರೆ ದೇವರಾತ್ಮನ ಶಕ್ತಿಯಿಂದ ಮಾತ್ರ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅದಕ್ಕಾಗಿ ಇವತ್ತಿನ ದಿನ ಪವಿತ್ರಾತ್ಮನ ಬಗ್ಗೆ ಹಗುರವಾಗಿ ಮಾತಾಡುವುದು ಸರಿಯಲ್ಲ. ದೇವರ ವಾಕ್ಯ ಹೇಳ್ತದೆ ಮತ್ತಾಯ 12:32 ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮೆ ಇಲ್ಲ. ಯೇಸು ಕ್ರಿಸ್ತನ ಹೇಳಿರುವ ಮಾತು ಇದು. ಏನೆಂಬುದಾಗಿ ನೋಡುವಾಗ, ದೇವಕುಮಾರನಾಗಿರುವಂಥ ಅಥವಾ ಮನುಷ್ಯ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನಿಗೆ ನೀವು ಏನಾದರೂ ಅಂದರೆ ನಿಮಗೆ ಕ್ಷಮೆ ಇದೆ. ಆದರೆ ಪರಿಶುದ್ಧಾತ್ಮನಾಗಿರುವಂಥ ಪವಿತ್ರಾತ್ಮನಿಗೆ ನೀವು ಏನಾದರೂ ಅಂದರೆ, ಅಲಕ್ಷ್ಯ ಮಾಡಿದರೆ, ಅಸಡ್ಡೆ ಮಾಡಿದರೆ, ಆತನನ್ನು ಹಗುರವಾಗಿ ಕಂಡರೆ ನಿಮಗೆ ಈ ಲೋಕದಲ್ಲಿ ಕೂಡ ಪರಲೋಕದಲ್ಲಿ ಕ್ಷಮೆ ಇಲ್ಲ. ಅದು ಬಹಳ ಗಂಭೀರವಾಗಿರುವಂಥ ಸಂಗತಿಯಾಗಿದೆ. ಅದಕ್ಕಾಗಿ ಇವತ್ತಿನ ದಿನ ನಾವು ಆಲೋಚನೆ ಮಾಡುವಂಥ ಸಂಗತಿ, ಪವಿತ್ರಾತ್ಮನನ್ನು ನಡೆಸಿಕೊಂಡರೆ ಮಾತ್ರ ನಾವು ದೇವರ ಮಕ್ಕಳಾಗುತ್ತೇವೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಿದೆ ರೋಮ 8:9 ದೇವರಾತ್ಮನಿಗೆ ಅಧೀನರಾಗಿದ್ದೀರಿ, ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ ಎಂಬುದಾಗಿ ಹೇಳಿಕೊಂಡು ಅದನ್ನೇ ಪ್ರತಿಪಾದನೆ ಮಾಡುವವರಾಗಿದ್ದರೆ ನಾವು ತಪ್ಪುವವರಾಗಿದ್ದೇವೆ. ಅದರ ಜೊತೆಗೆ ಯಾವನಿಗಾದರೂ ನೀವು ದೇವರಾತ್ಮನಿಗೆ ಒಳಗಾಗಿರಿ, ಅಧೀನರಾಗಿರಿ. ಕ್ರಿಸ್ತನಾತ್ಮ ನಿಮ್ಮಲ್ಲಿ ಇಲ್ಲದೆ ಹೋದರೆ ನೀವು ಕ್ರಿಸ್ತನವರಲ್ಲ ಎಂಬುದಾಗಿ. ಅದಕ್ಕಾಗಿ ಇವತ್ತಿನ ದಿನ ಇಲ್ಲಿ 3 ತ್ರಿತ್ವದ ಸಿದ್ಧಾಂತ ಶುದ್ಧವಾಗಲಿಕ್ಕೆ ಸಾಧ್ಯವಾಗಿದೆ. ದೇವರಾತ್ಮನ ನಡೆಸಿಕೊಳ್ಬೇಕಾದರೆ ನಾವು ದೇವರ ಮಕ್ಕಳಾಗುತ್ತೇವೆ. ದೇವರು ಪರಿಶುದ್ಧನಾಗಿದ್ದಾನೆ, ಯೇಸು ಕ್ರಿಸ್ತನು ಕೂಡ ಅಲ್ಲಿ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಮೂರನೇದಾಗಿ, ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನಾಗಿದ್ದಾನೆ. 1 ಯೋಹಾನ 4:7 ಬರೆಯಲ್ಪಟ್ಟಿದೆ. ಯಾಕೆಂದರೆ ನಮ್ಮ ದೇವರ ಸ್ವಭಾವವೇ ಪ್ರೀತಿ. ದೇವರ ವಾಕ್ಯ ಅದನ್ನು ಹೇಳ್ತಿದೆ, ದೇವರು ಪ್ರೀತಿ ಸ್ವರೂಪಿ. 1 ಯೋಹಾನ 4:8 ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಇವತ್ತಿನ ದಿನ ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಸ್ವೀಕಾರ ಮಾಡಬೇಕಾದರೆ ನಾವು ಕೂಡ ಮೂರನೇದಾಗಿ ಪ್ರೀತಿಯನ್ನು ಹೊಂದಿದವರಾಗಿರಬೇಕು. ನಮ್ಮ ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಆತನ ಸ್ವರೂಪ ಪ್ರೀತಿ ಎಂಬುದಾಗಿ ಈಗಾಗಲೇ ನೋಡಿದ್ದೇವೆ.
ನಾವು ದೇವರ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದನ್ನು ನೆನಪಿಸಿಕೊಂಡು ದೇವರ ಮಕ್ಕಳಾಗಬೇಕಾಗಿದ್ದರೆ, ದೇವರ ಪ್ರೀತಿ ನಮ್ಮಲ್ಲಿ ಇರಬೇಕಾಗಿದ್ದರೆ, ಹಾಗಾದರೆ ನಾವೇನು ಮಾಡಬೇಕು? ದೇವರ ವಾಕ್ಯದ ಯೋಹಾನ 1:3-11 ಬರೆಯಲ್ಪಟ್ಟಿದೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದ ಹೊಂದಿದಂತ ಕೇಳಿದ ದೇವರ ವಾಕ್ಯವಾಗಿದೆ. ಪ್ರೀತಿ ನಮ್ಮಲ್ಲಿ ಇರಬೇಕಾಗಿದ್ದರೆ ಅದೇನಾಗಬೇಕಾಗಿದೆ? ಪ್ರೀತಿ ಸ್ವರೂಪನಾಗಿರೋ ದೇವರನ್ನು ಹೊಂದಿಕೊಳ್ಬೇಕು, ಅದು ನಿಜ. ಆದರೆ ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕೆಂಬುದೇ ನೀವು ಮೊದಲಿಂದಲೂ ಕೇಳಿದ ವಾಕ್ಯವಾಗಿದೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕನ್ನುವಂಥದ್ದು ದೇವರ ಆಲೋಚನೆ ಆಗಿದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ ಏನೆಂಬುದಾಗಿ ನೋಡುವಾಗ 1 ಯೋಹಾನ 4:12 ಬರೆಯಲ್ಪಟ್ಟಿದೆ, ದೇವರನ್ನು ಯಾರೂ ಎಂದೂ ಕಂಡಿಲ್ಲ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿದ್ದಾನೆ. ಯಾಕೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಎಂಬುದಾಗಿ ದೇವರು ಹೇಳ್ತಾನೆ ಎಂದು ನೋಡುವಾಗ, ದೇವರನ್ನು ಯಾರೂ ಕಂಡಿಲ್ಲ, ದೇವರನ್ನು ಕಂಡವರು ಉಳಿದಿಲ್ಲ. ಆದರೆ ಯಾರು ಆತನ ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು ಕಂಡಿದ್ದಾರೋ ಅವರು ದೇವರನ್ನು ಕಂಡಿದ್ದಾರೆ. ದೇವರು ಭಯಂಕರನಾಗಿದ್ದಾನೆ. ಅದಕ್ಕಾಗಿ ಇಲ್ಲಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ, ಸಹೋದರ ಸಹೋದರಿಯನ್ನು ಪ್ರೀತಿಸಿ ಮಾಡುವಾಗ, ಸಭೆಯನ್ನು ಪ್ರೀತಿ ಮಾಡುವಾಗ, ಕುಟುಂಬವನ್ನು ಪ್ರೀತಿ ಮಾಡುವಾಗ ದೇವರು ನಮ್ಮಲ್ಲಿ ಇದ್ದಾನೆಂಬುದಾಗಿ ಸಿದ್ಧವಾಗುತ್ತದೆ. ಅದಕ್ಕಾಗಿ ಇಲ್ಲಿ ದೇವರು ವಾಕ್ಯ ಹೇಳ್ತಿದೆ, ಕೊಲೋಸ್ಯ 3:13-14 ಬರೆಯಲ್ಪಟ್ಟಿದೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ದರೂ ಕೂಡ ನೀವು ಸಹಿಸಿಕೊಂಡು ಅವ್ರನ್ನ ಕ್ಷಮಿಸಬೇಕಾಗಿದೆ. ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದರೆ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯತೆ ಇದೆ. 4ನೇ ಸಂಗತಿ ನೋಡುವಾಗ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಮತ್ತಾಯ 5:9 ಬರೆಯಲ್ಪಟ್ಟಿದೆ. ಏಷಾಯ 9:6 ಭಾಗದ 2ನೇ ಭಾಗದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ದೇವರಿಗೆ ಸಮಾಧಾನ ಪ್ರಭೆಂಬ ಹೆಸರಲ್ಲಿದೆ. ಮೊದಲನೇದಾಗಿ ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆಯು, ಸಮಾಧಾನ ಪ್ರಭು ಎಂಬುದಾಗಿ 6 ಹೆಸರುಗಳನ್ನು ದೇವರು ಆ ಪ್ರವಾದಿಯಾಗಿರುವ ದೇಶನಲ್ಲಿ ಕೊಡುವಂಥವನಾಗಿದ್ದಾನೆ. ನಮ್ಮ ದೇವರೇ ಏನಾಗಿದ್ದಾನೆ? ಸಮಾಧಾನ ಪ್ರಭುವಾಗಿದ್ದಾನೆ. ಆ ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದ ಕ್ರಿಸ್ತನೇ ಸಮಾಧಾನ ಕರ್ತೃವಾಗಿದ್ದಾನೆ ಎಂಬ ಎಫೆಸ 2:14 ಬರೆಯಲ್ಪಟ್ಟಿದೆ. ಸಮಾಧಾನ ಪ್ರಭು ಕೂಡ ಯೇಸು ಕ್ರಿಸ್ತನೇ, ಸಮಾಧಾನ ಕರ್ತೃ ಕೂಡ ಯೇಸು ಕ್ರಿಸ್ತನೇ. ಅದಕ್ಕಾಗಿ ಇವತ್ತಿನ ದಿನ ನಮ್ಮನ್ನು ನಿಮ್ಮನ್ನು ಒಂದು ಮಾಡಿರುವಂಥ ಯೇಸು ಕ್ರಿಸ್ತನೇ ಸಮಾಧಾನ ಕರ್ತೃವಾಗಿರುವಾಗ, ಇವತ್ತಿನ ದಿನ ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರ ಆದದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಯಾಕೆ ನಾವು ಒಬ್ಬರನ್ನೊಬ್ಬರನ್ನು ಸಮಾಧಾನ ಪಡಿಸಬೇಕು? ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಒಬ್ಬರನ್ನೊಬ್ಬರು ಸಮಾಧಾನ ಪಡಿಸಿದರೆ ಅಥವಾ ಪ್ರೀತಿಸಿದರೆ ನೀವು ದೇವರ ಮಕ್ಕಳಾಗಿರ್ತೀರಿ. ಪ್ರೀತಿಸುವ ಜೊತೆಗೆ ಸಮಾಧಾನ ಪಡಿಸಬೇಕು, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಸಮಾಧಾನ ಪಡಿಸುವುದು ಹೇಗೆ? ದೇವರ ವಾಕ್ಯದ ಭಾಗದಿಂದ, ದೇವರ ಆತ್ಮಭರಿತರಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡುವುದರಿಂದ ಅವರಿಗೆ ಸಮಾಧಾನವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ರೋಮಾಯ 12:15 ಬರೆಯಲ್ಪಟ್ಟಿದೆ, ಅಳುವವರ ಸಂಗಡ ಅಳಿರಿ, ನಗುವವರ ಸಂಗಡ ನಗಿರಿ ಎಂಬುದಾಗಿ. ಕ್ರೈಸ್ತರಾಗಿರುವಂಥ ನಾವುಗಳು ಅಳುವವರ ಸಂಗಡ ಅಳಬೇಕು, ನಗುವವರ ಸಂಗಡ ನಗಬೇಕು, ಕಷ್ಟದಲ್ಲಿರುವವರಿಗಾಗಿ ಪ್ರಾರ್ಥನೆ ಮಾಡಬೇಕು, ರೋಗದಲ್ಲಿರುವವರಿಗಾಗಿ ಪ್ರಾರ್ಥಿಸಬೇಕು ಅನ್ನುವಂಥ ಮಾತು ಸತ್ಯ ಆಗಿದೆ. ಅದೇ ರೀತಿ ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರಿ ಅನ್ನುವಂಥ ಮಾತು ಕೂಡ ಸತ್ಯವಾಗಿದೆ. ಈ ಹೊತ್ತು ಒಬ್ಬರನ್ನೊಬ್ಬರನ್ನು ಸಮಾಧಾನ ಪಡಿಸಬೇಕಾಗಿದ್ದರೆ, ಸಮಾಧಾನ ಪಡಿಸುವವರು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಒಬ್ಬರನ್ನೊಬ್ಬರು ಸಮಾಧಾನ ಪಡಿಸುವುದರಿಂದಲೇ ನಾವು ನೀತಿವಂತರಾಗ್ತೇವೆ ಮತ್ತು ದೇವರ ಮಕ್ಕಳು ಕೂಡ ಆಗುತ್ತೇವೆ. ಆ ನೀತಿವಂತಿಕೆ ನಮ್ಮಲ್ಲಿ ಬರಬೇಕಾಗಿದ್ದರೆ, ಆ ನೈತಿಕತೆ ನಮ್ಮಲ್ಲಿ ಬರಬೇಕಾಗಿದ್ದರೆ ನಾವು ಸಮಾಧಾನ ಎಂಬ ಬೀಜವನ್ನು ಬಿತ್ತಬೇಕಾಗಿದೆ ಜನರಲ್ಲಿ. ಅದು ಯಾವುದು? ಸಮಾಧಾನ ಕರ್ತೃವಾಗಿರುವಂಥ, ಸಮಾಧಾನ ಪ್ರಭುವಾಗಿರುವಂಥ ಯೇಸು ಕ್ರಿಸ್ತನನ್ನೇ ನಾವು ನಮ್ಮ ಹೃದಯಗಳಿಂದ ಇತರ ಹೃದಯಗಳಿಗೆ ವಾಕ್ಯದ ಮೂಲಕ ಬೀಜವನ್ನು ಬಿತ್ತುವರಾಗಿದ್ದರೆ ನಾವು ನೀತಿವಂತರೆಂಬುದಾಗಿ ಎನಿಸಲ್ಪಡುತ್ತೇವೆ. ಮೊದಲನೇದಾಗಿ ಯಾರು ಯೇಸು ಕ್ರಿಸ್ತನನ್ನು ನಂಬಿದರೋ, ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ.
ಎರಡನೇದಾಗಿ ಯಾರು ದೇವರ ಆತ್ಮನ ನಡೆಸಿಕೊಳ್ಳುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಮೂರನೇದಾಗಿ ಯಾರು ಪ್ರತಿಯೊಬ್ಬನು ಪ್ರೀತಿ ಮಾಡುವವನು ದೇವರ ಮಗನಾಗಿದ್ದಾನೆ. ನಾಲ್ಕನೇದಾಗಿ ಸಮಾಧಾನ ಪಡಿಸುವವನು ದೇವರ ಮಗನಾಗಿದ್ದಾನೆ. ಇನ್ನು ಐದನೇದಾಗಿ ನೋಡುವಾಗ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಮೊದಲಿನ ಕೇವಲ 4 ಭಾಗ ಮಾಡಿದರೆ ನಾವು ದೇವರ ಮಕ್ಕಳಾಗುವುದಿಲ್ಲ. ವೈರಿಗಳನ್ನು ಪ್ರೀತಿಸಬೇಕು, ನಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಆಗಲೇ ಮಾತ್ರ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯತೆ ಇದೆ. ಮತ್ತಾಯ 5:44-45 ವಚನದಲ್ಲಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ಇವತ್ತಿನ ದಿನ ಪ್ರೀತಿ ಮಾಡುವವರಿಗೆ ನಾವು ಪ್ರೀತಿ ತೋರಿಸಿದರೆ ಏನು ಫಲ? ಭ್ರಷ್ಟರು ಕೂಡ ಹಾಗೆ ಮಾಡ್ತಾರೆ. ನಮಗೆ ಅನುಕೂಲ ಮಾಡಿದವರಿಗೆ ಅನುಕೂಲ ಮಾಡೋದ್ರಿಂದ ಏನು ಫಲ? ಅದಕ್ಕಾಗಿ ದೇವರ ವಾಕ್ಯ ಹೇಳುವಂಥದ್ದು ಏನೆಂದರೆ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಮತ್ತಾಯ 5:46 ನೀವು ಪ್ರೀತಿಯನ್ನು ತೋರಿಸುವವರನ್ನೇ ಪ್ರೀತಿಸಿದರೆ ಫಲವೇನು? ಯಾರು ಸಮಾಜದ ಕಟ್ಟಕಡೆಯಲ್ಲಿಡಲ್ಪಟ್ಟಿದ್ದಾರೋ, ದೇವರ ಪ್ರೀತಿಯಿಂದ ವಂಚನೆ ಆಗಿದ್ದಾರೋ, ದೇವರ ಒಂದು ಜ್ಞಾನದಿಂದ ದೂರವಿದ್ದಾರೋ, ಅಥವಾ ವೈರಿಗಳಾಗಿದ್ದಾರೋ, ಅಥವಾ ಅವರು ತಮ್ಮ ಮನುಷ್ಯತ್ವವನ್ನು ಮರೆತು ಇತರರಿಗೆ ಹಿಂಸೆ ಪಡಿಸುವವರಾಗಿದ್ದಾರೋ, ಅವರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಮಾತ್ರ ಪರಲೋಕದಲ್ಲಿರುವ ನಮ್ಮ ತಂದೆಗೆ ಮಕ್ಕಳಾಗುತ್ತೇವೆ. 5ನೇ ಒಂದು ಲಕ್ಷಣ, 5ನೇ ಒಂದು ಸಂಗತಿ ಇದಾಗಿದೆ. ಇದನ್ನು ಕೇವಲ ಯೇಸು ಹಾಗೆ ವಾಕ್ಯ ರೂಪದಲ್ಲಿ ಹೇಳಲಿಲ್ಲ. ಬದಲಾಗಿ ಆತನು ತನ್ನನ್ನು ತಾನೇ ಸಮರ್ಪಣೆ ಮಾಡಿಕೊಂಡು ದೇವರಿಗೆ ಒಪ್ಪಿಸಿಕೊಟ್ಟು ತಂದೆಯ ಮಾತಿಗೆ ವಿಧೇಯನಾಗಿ ಶಿಲುಬೆ ಮರಣವನ್ನು ಹೊಂದಿ, ಶಿಲುಬೆ ಮೇಲೆ ಅನೇಕ ಪಂಚಗಾಯಗಳನ್ನು ಹೊಂದಿ ಶಿಲುಬೆ ಮೇಲೆ ನಿಂತಾಗಲೇ ಆತನು ಹೇಳಿರುವಂಥ ಮೊದಲನೇ ಮಾತು, ತಂದೆಯೇ ಇವರಿಗೆ ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಅರಿಯರು ಎಂಬುದಾಗಿ. ಹೌದು, ಇವತ್ತು ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನೇ ಇದನ್ನು ಹೇಳಿದ್ದಾನೆ. ಏನೆಂಬುದಾಗಿ ನೋಡುವಾಗ, ನೀವು ನಿಮ್ಮನ್ನು ಹಿಂಸೆ ಪಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ, ನಿಮ್ಮ ವೈರಿಗಳನ್ನು ಕೂಡ ಪ್ರೀತಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅದನ್ನು ಯೇಸು ಕ್ರಿಸ್ತನು ಮಾಡಿದನು. ಶಿಲುಬೆಗೆ ಹಾಕಿದಂಥ ಜನರಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ. ಏನೆಂಬುದಾಗಿ ನೋಡುವಾಗ ಅಲ್ಲಿ ಹೇಳ್ತದೆ, ತಂದೆಯೇ ಇವರಿಗೆ ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೆ ಎಂಬುದಾಗಿ ಅರಿಯರು ಎಂಬುದಾಗಿ. ಇದು ಅಕ್ಷರಶಃ ಶಿಲುಬೆಯಲ್ಲಿ ತೂಗುವಾಗ ಗಾಯಗಳಿಂದ ಪರಿಶುದ್ಧ ರಕ್ತ ಸುರಿಯುವಾಗ ಮಾತ್ರ ಈ ಮಾತು ಬರುತ್ತದೆ ಎಂಬುದಾಗಿ ಹೇಳಿದರೆ, ಯೇಸು ಕ್ರಿಸ್ತನು ಈ ಲೋಕವನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ದನೆಂಬುದಾಗಿ ಸಿದ್ಧವಾಗುತ್ತದೆ. ಅದಕ್ಕಾಗಿ ಇಲ್ಲಿ ದೇವರು ಹೇಳುವಂಥ ಮಾತು, ನಿಮ್ಮ ವೈರಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ಅದೇ ಯೆಶಾಯ 53:12b ಭಾಗದಲ್ಲಿ ಬರೆಯಲ್ಪಟ್ಟಿದೆ, ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎನಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡುತ್ತಾನಲ್ಲ ಎಂಬುದಾಗಿ. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣವನ್ನು ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ನೆನೆಸಿಕೊಂಡ. ನೋಡ್ರಿ, ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಾಗ ಅಕ್ಕಪಕ್ಕದಲ್ಲಿ ಇಬ್ಬರು ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು ಎಂಬುದಾಗಿ ಧರ್ಮಶಾಸ್ತ್ರವು ನಮಗೆ ಹೇಳುವಂಥದ್ದಾಗಿದೆ. ಅದಕ್ಕಾಗಿ ಇವತ್ತಿನ ದಿನ ದೇವರು ಹೇಳುವಂಥ ಮಾತೇನೆಂದರೆ, ನಾನು ಅನುಭವದಿಂದ ಅಲ್ಲ ಪ್ರಿಯರೇ, ಕೃತ್ಯದಲ್ಲಿ ನನ್ನ ಪ್ರೀತಿಯನ್ನು ತೋರಿಸಿದ್ದೇನೆ. ವೈರಿಗಳಿಗಾಗಿ, ಹಿಂಸೆ ಪಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿದ್ದೇನೆ. ಅದಕ್ಕಾಗಿ ನೀವು ಹಾಗೆ ಮಾಡಿರಿ ಎಂಬುದಾಗಿ ಹೇಳಿದ್ದೇನೆ. ಅದು ಯಾವ ರೀತಿ ಮಾಡಬೇಕು? ರೋಮಾಯ 12ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ 20-21ನೇ ವಚನದಲ್ಲಿ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸು ಎಂಬುದಾಗಿ.
ಇವತ್ತು ನಮ್ಮ ಜೀವಿತದಲ್ಲಿ ಅನೇಕರು ವೈರಿಗಳು ಇರ್ತಾರೆ. ಇವರೇ ಎಂಬುದಾಗಿ ಹೇಳಲಿಕ್ಕಾಗುವುದಿಲ್ಲ. ಆದರೆ ಅಂಥವನ್ನೆಲ್ಲ ನಾವು ಏನು ಮಾಡಬೇಕಾಗಿದೆ? ಅವರಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಏನಾಗುತ್ತದೆ? ವೈರಿ ಹಸಿದಿದ್ರೆ ಅವನಿಗೆ ಊಟ ಕೊಡಬೇಕು, ಅಥವಾ ದಾಹವಾಗಿದ್ದರೆ ಅವನಿಗೆ ನೀರು ಕೊಡಬೇಕು. ಹೀಗೆ ಮಾಡಿದರೆ ಅವನ ತಲೆ ಮೇಲೆ ಕೆಂಡ ಸುರಿದಂತಾಗುತ್ತದೆ. ಅಂದರೆ ಹೌದಲ್ಲಪ್ಪ, ನಾನು ಅವನು ಎಷ್ಟು ಕೆಟ್ಟದನ್ನು ಮಾಡಿದೆ, ಅವನ ಕುಟುಂಬಕ್ಕೆ ತೊಂದರೆ ಮಾಡಿದೆ, ಅವನ ಆಸ್ತಿಗೆ ತೊಂದರೆ ಮಾಡಿದೆ, ಅವನ ಜೀವಿತಕ್ಕೆ ತೊಂದರೆ ಮಾಡಿದೆ, ಅವನ ಉದ್ಯೋಗಕ್ಕೆ ತೊಂದರೆ ಮಾಡಿದೆ, ಅವನ ದೃಷ್ಟಿಯಲ್ಲಿ ನಾನು ವೈರಿಯಾಗಿ ಜೀವನ ಮಾಡಿದೆ, ಅವನ ಆರೋಗ್ಯಕ್ಕೂ ಕೂಡ ತೊಂದರೆ ಮಾಡಿದೆ. ಆದರೂ ಕೂಡ ನನಗೆ ಹಸಿದಾಗ ಊಟ ಕೊಟ್ಟನಲ್ಲ, ಬಾಯರಿದಾಗ ನೀರು ಕೊಟ್ಟನಲ್ಲ ಎಂಬುದಾಗಿ ಆ ವೈರಿಗೆ ತಲೆ ಮೇಲೆ ಕೆಂಡ ಸುರಿದಂತಾಗುತ್ತೆ. ದೇವರ ಮಕ್ಕಳಾಗಿರುವಂಥ ನಾವುಗಳು ಕೆಟ್ಟತನಕ್ಕೆ ಸೋತು ಹೋಗಬಾರದು. ಕೆಟ್ಟತನಕ್ಕೆ ಸೋತು ಹೋಗುವುದರಿಂದ ಏನೂ ಪ್ರಯೋಜನವಿಲ್ಲ. ಅದನ್ನು ಕೆಟ್ಟತನದಿಂದಲ್ಲ, ಒಳ್ಳೆಯತನದಿಂದಲೇ ಕೆಟ್ಟತನವನ್ನು ಸೋಲಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧನೆ ಮಾಡುವಂಥದ್ದಾಗಿದೆ. ಜ್ಞಾನೋಕ್ತಿ 24:17 ಬರೆಯಲ್ಪಟ್ಟಿದೆ, ನಿನ್ನ ಶತ್ರು ಬಿದ್ದರೆ ಹೀಗೆ ಬೇಡ, ಎಡವಿದ್ದರೆ ನಿನ್ನ ಹೃದಯ ಹರ್ಷಿಸದಿರಲಿ. ಒಂದು ವೇಳೆ ನಮ್ಮ ವೈರಿಗಳು ಬಿದ್ದರೆ ನಗುವುದು ಬೇಡ, ಅಪಹಾಸ್ಯ ಮಾಡುವುದು ಬೇಡ, ಹರ್ಷ ಪಡುವುದು ಬೇಡ, ನೀನು ಪ್ರೀತಿ ಮಾಡು. ಅದಕ್ಕಾಗಿ ಇಲ್ಲಿ ಹೇಳುವಂಥ ಮಾತು, ವೈರಿಗಳ ಬಗ್ಗೆ ತಾತ್ಸಾರ ಮಾಡುವಂಥದ್ದಾಗಲಿ ಹಿಗ್ಗುವುದಾಗಲಿ ಮಾಡಿದರೆ ದೇವರು ನಮಗೆ ಆ ಗಂಡಾಂತರ ತರುವಂಥವನಾಗಿದ್ದಾನೆ. ಏನಪ್ಪ ಇದು, ನಮಗೆ ತೊಂದರೆ ಮಾಡಿದ್ರಲ್ಲ ಎಂಬುದಾಗಿ ಆಲೋಚನೆ ಮಾಡ್ತೇವೆ. ಒಳ್ಳೆಯವರು ತೊಂದರೆಗೆ ಒಳಗಾಗಿದ್ದಾರೆ, ಕೆಟ್ಟವರು ಆರಾಮವಾಗಿದ್ದಾರೆ ಎಂಬುದಾಗಿ ಲೌಕಿಕವಾಗಿ ನಾವು ಆಲೋಚನೆ ಮಾಡಬಹುದು. ಅದನ್ನೇ ದಾವೀದನು ಹೇಳ್ತಾನೆ, ಅವರ ಅಂತ್ಯಾವಸ್ಥೆಯನ್ನು ಆಲೋಚನೆ ಮಾಡು. ಅಲ್ಲಿ ಹೋಗಿ ನೋಡಿದರೆ ದುಷ್ಟನು ಕಾಣಿಸಲಿಲ್ಲ, ಕೆಟ್ಟವನು ಸಿಗಲಿಲ್ಲ. ಅದಕ್ಕಾಗಿ ದೇವರನ್ನು ನೀನು ನಂಬಿ ದೃಢ ವಿಶ್ವಾಸದಿಂದ ಎಂಬುದಾಗಿ ಹೇಳ್ತಾನೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ ಏನೆಂಬುದಾಗಿ ನೋಡುವಾಗ, ನಿಮ್ಮನ್ನು ಹಾಗೆ ಮಾಡುವವ್ರಿಗಾಗಿ ನೀವೇನು ಮಾಡಿರಿ? ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ನಿಮ್ಮನ್ನು ಹಾಗೆ ಮಾಡುವವ್ರಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧನೆ ಮಾಡುವಂಥದ್ದಾಗಿದೆ. ದೇವರ ವಾಕ್ಯ ಹೇಳ್ತಿದೆ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ. ಲೂಕನ ಸುವಾರ್ತೆಯಲ್ಲಿ ಅದು ಬರೆಯಲ್ಪಟ್ಟಿದೆ. ಏನೆಂಬುದಾಗಿ ನೋಡುವಾಗ, ನೀವು ನಿಮ್ಮನ್ನು ಯಾರು ದ್ವೇಷ ಮಾಡ್ತಾರೋ, ನಿಮಗೆ ವೈರವತ್ವ ಸಾಧಿಸ್ತಾರೋ ಅವರಿಗಾಗಿ ನೀವು ಏನು ಮಾಡಿರಿ ಎಂಬುದಾಗಿ ಹೇಳುವಂಥ ಮಾತು ಎಂಬುದಾಗಿ ಹೇಳಿದರೆ ಯೇಸು ಇವತ್ತಿನ ದಿನ ಹೇಳ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತಿದೆ, ನಿಮ್ಮನ್ನು ಹಾಗೆ ಮಾಡುವವರಿಗಾಗಿ ನೀವು ಏನು ಮಾಡಿರಿ? ಉಪಕಾರ ಮಾಡಿರಿ. ನಿಮ್ಮನ್ನು ಶಪಿಸುವವರಿಗಾಗಿ ನೀವು ಆಶೀರ್ವಾದ ಮಾಡಿರಿ. ಅಷ್ಟು ಮಾತ್ರವಲ್ಲ, ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳ್ತಾನೆ. ಇಷ್ಟು ಮಾತ್ರವಲ್ಲ, ವೈರಿಗಳನ್ನು ಹಿಂಸೆ ಪಡಿಸುವವರನ್ನು ನಾವು ಪ್ರೀತಿಸಬೇಕಾದರೆ ಇನ್ನೂ ಕೆಲವು ಗುಣಗಳು ಬರಬೇಕು. ನಿನ್ನನ್ನು ಕೆನ್ನೆ ಮೇಲೆ ಬಡಿದವನಿಗೆ ಮತ್ತೊಂದು ಕೆನ್ನೆಯನ್ನು ಕೊಡು, ನಿನ್ನ ಮೇಲಂಗಿಯನ್ನು ಕೇಳಿದವನಿಗೆ ನಿನ್ನ ಒಳಂಗಿಯನ್ನು ಕೊಡು, ತಡೆಯಬೇಡ. ಅದಕ್ಕಾಗಿ ದೇವರು ಹೇಳುವಂಥ ಮಾತೇನೆಂದರೆ, ನಿನ್ನನ್ನು ಬೇಡುವರೆಲ್ಲರಿಗೂ ಕೊಡು, ನಿನ್ನ ಸೊತ್ತು ಕಸ್ಕೊಳ್ಳೋನು ಹಿಂದಕ್ಕೆ ಕೊಡೆಂದು ಕೇಳಬೇಡ. ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಆಲೋಚಿಸ್ತಿರೋ ಅಥವಾ ಅಪೇಕ್ಷಿಸ್ತಿರೋ ಅದನ್ನೇ ಅಂಥದ್ದನ್ನು ಅವರಿಗೆ ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ಪ್ರಬೋಧನೆ ಮಾಡುವಂಥದ್ದಾಗಿದೆ. ಇವತ್ತಿನ ದಿನ ನಾವು ಏನೇನೋ ರೀತಿಯಿಂದ ಏನೇನು ಮಾಡಿ ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳಿದರೆ ಅದು ಸಾಧಿಸಲಿಕ್ಕೆ ಸಿದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ. ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ 5 ಸಂಗತಿಗಳು 5 ಲಕ್ಷಣಗಳು ನಮ್ಮನ್ನು ದೇವರ ಬಳಿಗೆ ನಡೆಸುವುದಾಗಿದೆ. ನಿಜವಾಗಿ ನಾವು ದೇವರ ಮಕ್ಕಳಾಗ್ತೇವೆ. ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನ ಅಂಗೀಕಾರ ಮಾಡಿಕೊಳ್ಬೇಕು. ಎರಡನೇದಾಗಿ ದೇವರ ಆತ್ಮನಿಂದ ಪವಿತ್ರ ಆತ್ಮ ನಡೆಸಿಕೊಳ್ಳಬೇಕು. ಮತ್ತು ಮೂರನೇದಾಗಿ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು. ನಾಲ್ಕನೇದಾಗಿ ಒಬ್ಬರನ್ನೊಬ್ಬರು ಸಮಾಧಾನ ಪಡಿಸಬೇಕು. ಐದನೇದಾಗಿ ವೈರಿಗಳನ್ನು ಹಾಗೆ ಮಾಡುವವರನ್ನು ಪ್ರೀತಿಸಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು. ಹೀಗೆ ಮಾಡಿದರೆ ನಾವು ದೇವ್ರ ಮಕ್ಕಳಾಗುತ್ತೇವೆ. ಇಂಥ ಒಂದು ಜ್ಞಾನ ತಿಳುವಳಿಕೆ ದೇವರು ನಮಗೆ ಕೊಡಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂಥ ನಿತ್ಯ ದೇವರೇ,
ಈ ಹೊತ್ತಿನ ದಿನ ದೇವರ ಮಕ್ಕಳು ಯಾರೆಂಬುದಾಗಿ ನಿನ್ನ ಆತ್ಮನ ಮೂಲಕ ನನ್ನನ್ನು ಉಪಯೋಗಿಸಿಕೊಂಡು ಮಾತನಾಡಿದ ದೇವರೇ ಸ್ತೋತ್ರ. ಮುಂಬರುವ ದಿನಮಾನದಲ್ಲಿ ನಾವೆಲ್ಲರೂ ಈ 5 ಗುಣಗಳನ್ನು ಅಳವಡಿಸಿಕೊಂಡು ನಿನ್ನ ಚಿತ್ತಕ್ಕೆ ಅನುಗುಣವಾಗಿರುವಂಥ ನಿಜವಾದ ದೇವರ ಮಕ್ಕಳಾಗುವಂಥ ಕೃಪೆ ಮಾಡು. ಈ ಬಿಗ್ ಜೆ ವಾಹಿನಿಯನ್ನು ಆಶೀರ್ವಾದ ಮಾಡು. ಇದರ ನಿರ್ದೇಶಕರಾಗಿರುವಂಥ ಪ್ರಶಾಂತನ ಜತ್ತನವರನ್ನು ಇಲ್ಲಿ ಕೆಲಸ ಮಾಡಿದ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು. ವಿಶೇಷವಾಗಿ ಇದರಿಂದ ಈ ಒಂದು ವಾಹಿನಿಯಿಂದ, ಈ ಬಿಗ್ ಜೆ ಟಿವಿಯಿಂದ ಲೋಕದ ಎಲ್ಲ ಭಾಗಗಳಿಗೆ ನಿನ್ನ ಸೇವೆ ಹೋಗುವಂಥ ಕೃಪೆ ಮಾಡು. ಎಲ್ಲ ಘನತೆ, ಮಹಿಮೆ, ಪ್ರಭಾವಗಳನ್ನು ನಿನ್ನ ಮುದ್ದು ಪಾದಗಳಿಗೆ ಅರ್ಪಣೆ ಮಾಡಿ ಯೇಸು ರಾಜ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವೋಳ ತಂದೆಯೇ, ಆಮೇನ್. ಎಲ್ಲರಿಗೂ ನಮಸ್ಕಾರಗಳು. ಆಮೇನ್. ಸುವಾರ್ತೆ ತಲುಪದವು